ಗ್ಯಾರಂಟಿ ಯೋಜನೆಗಳಿಂದಾಗಿ ಯಾವುದೇ ರಾಜಕೀಯ ಮಾಡದೆ ಪ್ರತಿಯೊಬ್ಬರಿಗೂ ಗೃಹಲಕ್ಷ್ಮಿ ಯೋಜನೆಯಲ್ಲಿ 50,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಪ್ರಯೋಜನವಾಗಿದೆ ಎಂದು ಮಾಜಿ ಸಚಿವ ಬಿ ಶಿವರಾಮ್ ಹೇಳಿದರು. ಹೆಸರು ಕೊಡ್ತೇನೆ, ನೀವೊಂದು ವೀಕ್ಷಣೆ ಅವರು ಹೇಳ್ತಾರೆ ದೊಡ್ಡದಾಗಿ ಅಲ್ವಾ. ಯಾವ ಯೋಜನೆಯಲ್ಲಿ ಪಾಪ ಅದಕ್ಕೆ ದುಡ್ಡೇ ಇರುವಂತೆ ಫ್ರೀ ಅಂತೆ ಕುಂಡಿ ಮುಗಿಸೋದು ಅವರ ನಿಧಿ, ಅದೊಂದು ವಸ್ತು ಶುರುವಾಗೋಗಿದೆ ಈಗ. ಅಂದ್ರೆ ನಾವು ಕಾಂಟ್ರಾಕ್ಟ್ ಬಿಲ್ ತಗೊಳ್ಳಲ್ಲ, ಪಿ ಡಬ್ಲ್ಯೂ ಬಿಲ್ಲೇ ತಗೊಳ್ಳಲ್ಲ. ನಿಮ್ ಯಾವ ಊರಲ್ಲಿ ಗುಂಡಿ ಬಿದ್ದಿದೆ ಹೇಳಿ ಉಚಿತವಾಗಿ ಶಾಸಕರೇ ಸ್ವಂತ ದುಡ್ಡಲ್ಲಿ ಕಟ್ಟಿಸ್ತಾರೆ, ಗುಂಡಿ ಮುಚ್ಚಿಸ್ತಾರೆ. ಬಹುಶಃ ಆನಂದು ಯಾವ ಊರಲ್ಲಿ ಗುಂಡಿ ಬಿದ್ದು ರಸ್ತೆಗಳು ನಿಂತಿದ್ದಾವೆ, ಬಸ್ಗಳು ರಸ್ತೆ ಕೆಟ್ಟು ಬಸ್ಸು ನಿಂತಿರ್ತಕ್ಕಂಥದ್ದು ಒಂದು ಪಟ್ಟಿ ಆಗಿದೆ KSRTC. ಆ ಪಟ್ಟಿ ಕಳ್ಸಪ್ಪ ವಾಟ್ಸಪ್ ಅಲ್ಲಿ, ಅವರೆಲ್ಲ ಹೋಗಿ ಕೇಳಲಿ ಶಾಸಕರು. ಅವ್ರ ಸ್ವಂತ ನಿಧಿ ಗುಂಡಿ ಮುಚ್ಚಿಸ್ತಾರೆ. ಅವ್ರ್ಯಾರೋ ಅವ್ರ ಸ್ನೇಹಿತರ ಅಧ್ಯಕ್ಷರು BJP ಅಧ್ಯಕ್ಷ ಹೇಳಿಕೆ ಕೊಟ್ಟರು ನೋಡಿ. ನನಗೆ ಹೇಳಿ ನಿರುದ್ಯೋಗಿ ಯುವಕರಿಗೆ ಅಧ್ಯಕ್ಷ, ಹೌದ್ರಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ಸಕ್ಕೆ ಸರ್ಕಾರನೇ ಒಂದು ಕಾಯಕಲ್ಪ ಮಾಡಿದೆ, ಮಾಡ್ತಾ ಇದ್ದೀವಿ. ತಪ್ಪೇನಿದೆ? ಅದರಿಂದ ದಯವಿಟ್ಟು ಬೇಲೂರಿನವ್ರು ಯಾರ ಮುಂಚೂಣಿಯಲ್ಲಿದ್ದಾರೆ ಶಿವರಾಮ ಟಾರ್ಗೆಟ್, ಅದು ಅನಿವಾರ್ಯ. ಆ ಹೇಳಿದ್ರೆ ನಾನು ತಪ್ಪು ಅಂತ ಭಾವಿಸ್ತಿಲ್ಲ, ಆದರೆ ಹೇಳಿರ್ತಕ್ಕಂಥ ಹೇಳಿಕೆ ಸರಿಯಾಗಿದೆ ಅನ್ನೋ ಪ್ರಶ್ನೆ, ಹೌದಲ್ವಾ? ಈಗ ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದಾರೆ, ಬರೀ ಅದು ಬಿಟ್ಟರೆ ಏನೂ ಆಗ್ತಾ ಇಲ್ಲ ಅಂತ ಹೇಳೋದು. ಅದಕ್ಕೆ ನಾನು ಹೇಳಿದೆ ಏನೇನು ಡೆವಲಪ್ಮೆಂಟ್ ನಾವು ಮಾಡ್ತಾ ಇದ್ದೀವಿ ಅಂತ, ಹೌದಲ್ವ? ಸಿದ್ದರಾಮಯ್ಯನ ಸರ್ಕಾರ ಏನೇನು ಮಾಡ್ತಾ ಇದೆ ಅಂತಕ್ಕಂಥ ಪ್ರಮುಖವಾದ ವಿಚಾರಗಳು ನಾನು ಹೇಳಿದ್ದೇನೆ. ಆದರೆ ಕ್ಷೇತ್ರದಲ್ಲಿ ನಾನು ಹೇಳಿದ್ದಲ್ಲ, ನಿಮ್ಗೆ ಒಂದೇ ಒಂದು ಆ ಚಿಕ್ಕ ಬಿಕ್ಕೋಡಿಗೆ ಹೋಗಿಬಿಟ್ಟು ಅವ್ರನ್ನೇ ಕರ್ಕೊಂಡು ಹೋಗಿ. ಯಾರು ಪಾಪ ನನ್ನ ಮೇಲೆ ಟೀಕೆ ಮಾಡಿದ್ದಾರೆ ಆ ಬೃಹಸ್ಪತಿ ಅಲ್ಲಿಗೆ ಹೋಗ್ಬೇಕು. ಅಧ್ಯಕ್ಷ ಅಲ್ವಾ BJP ಅಧ್ಯಕ್ಷರು, ಇವತ್ತು ಹೇಳಿಕೆನ ನಾನು ಒಪ್ಪಲೇಬೇಕು. ಒಪ್ಕೊಳ್ಳೋ ಮುಂಚೆ ಅಲ್ಲಿ ಹೋಗಿ ಚಿಕ್ಕ ಬಿಕ್ಕೋಡಿ ಇದನ್ನ ಎಸ್ಟಿಮೇಟ್ ಇಟ್ಕೊಂಡು ಅವ್ರು ನೋಡಬೇಕು. ನೋಡಿಬಿಟ್ಟು ಸರಿ ಇದೆ ಅಂತ ಹೇಳಿಕೆ ಕೊಟ್ಟರೆ ನಾನು ತಲೆ ಬಾಗ್ತೀನಿ, ತಪ್ಪಾಗಿದೆ ಅಂತ ಕೇಳಿ ಇದೇನಾಗಬೇಕು. ಆ ಪ್ಲಾಂಟ್ ಎಲ್ಲೈತೆ ಅಂತ ಬಿಡುಗಡೆ ಮಾಡಿಬಿಟ್ರೆ ನಮ್ಮ ಕಾರ್ಯಕರ್ತರು ಈಗ ಹೇಳಿದ್ದಲ್ಲಿ, ಈಗ ಸದೃಢವಾಗಿರಿ, ಹೋರಾಟಕ್ಕೆ ಮುಂದಿರಿ, ಬೂತ್ ಮಟ್ಟದಲ್ಲಿ ನಿಮ್ಮ ಕೆಲಸನ ಸಕ್ರಿಯವಾಗಿ ಪಕ್ಷದ ಯೋಜನೆಗಳನ್ನು ಜಾರಿ ತರ್ತಕ್ಕಂಥದ್ದು, ಯಾರೇ ಅನ್ಯಾಯ ಮಾಡಿದ್ರು ಪ್ರತಿಭಟಿಸಿ ನಿಲ್ಲೋ ಅಂತ ಇದ್ದೀನಿ. ಪ್ರತಿಭಾವಂತರಾಗಿ ಬೆಳಿಲೇಬೇಕು. ಯಾಕಂದ್ರೆ ನಾವುಗಳು ಕೂಡ ಏನು ಇಲ್ದರೆ ಬೆಳಿಬೇಕಾದ್ರೆ ನಮಗೂ ಯಾರೋ ಒಬ್ಬರು ಬೆನ್ನು ತಟ್ಟರಿದ್ರು, ನಂಜೇಗೌಡರು ಅಂತ. ಹಾಗೆ ಯುವಕರು ಪ್ರಜ್ಞಾವಂತರಾಗಬೇಕಾದ್ರೆ ಪ್ರೆಸ್ ಮುಂದೆ ಬರಬೇಕ್ರಿ, ಹೋರಾಟ ಮಾಡಬೇಕು, ಸತ್ಯ ಸತ್ಯ ಸುಳ್ಳು ಸುಳ್ಳು ಅಂತ ಹೇಳುವಷ್ಟು ಧೈರ್ಯ ಬೆಳೆಸ್ಕೋಬೇಕು. ಅದು ಬೆಳೆಸೋದು ತಪ್ಪ, ಮಾಡಿದ್ದೆಲ್ಲ ಸರಿ ಅಂತ ಜೈಕಾರ ಹಾಕಿ ತಿರ್ಗಕ್ಕೆ ವಸೂಲಿಗಾರರಿಗೆ ಮಾತ್ರ ಅದು ಬೇಕು ಅಷ್ಟೇ, ಬೇರೆ ಏನು ಬೇಕಾಗಿದೆ. ಸುಳ್ಳು ಬಿಲ್ ಯಾಕೆ ಮಾಡ್ತಿದ್ದಾರೆ ನೋಡಿ, ಚಿಕ್ಕಬೇಕೋಡು ನೋಡ್ಬಿಟ್ಟು ತೀರ್ಮಾನ ಬನ್ನಿ, ಹೌದಲ್ವ? ಈಗ ಕೆಲವೊಂದು ಈಗ ಹೇಳ್ಬಿಡ್ತೀನಿ, ಉದ್ಯೋಗ ಖಾತ್ರಿ ಹೌದಲ್ವ, ಎಲ್ಲರೂ ಮಾಡಿಸ್ಕೊಬಂದು ಇವರೇ ಮಾಡಿಸ್ಕೊಬಂದು. ಆಮೇಲೆ ಬಹಿರಂಗವಾಗಿ ಹೇಳ್ಬೇಕಾದ್ರೆ ಅವ್ರು ಮಾಡಿಸಿದ ಉದ್ಯೋಗ ಖಾತ್ರಿ ಮಾಡಿಸಿದ್ರು ಹೇಳ್ಬೇಕು. ಅವರು ಶಾಸಕರು ನಾನು ಉಚಿತವಾಗಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮಾಡಿಸ್ಕೊಟ್ಟಿದ್ದೇನೆ ಇದೆಲ್ಲ ಒಂದು ರೀತಿ ಎಲ್ಲರೂ ಮಾಡ್ಕೊಂಬಂದೆ. ಎಲ್ಲರಿಗೂ ಇವ್ರು ಮಾಡಲಿ ಎಲ್ಲರಿಗೂ ನಾನೇ ಮಾಡಬೇಕು, ನಾನೇ ಗುದ್ಲಿ ಅದೆಷ್ಟು ದಿನ ಗುದ್ಲಿ ಇಟ್ಕೊಂತ ಆ ಗುದ್ಲಿ ಏನು ಮಾಡಕ್ರಿ? ಗುದ್ಲಿ ಜನನ ಫ್ರೀಯಾಗಿ ಹೊಗಳಿಕೊಂಡು ತಿರ್ಕೊಂಡು ಕೆಲಸ ಮಾಡ್ತಾರೆ. ಕಡಿವಾಣ ಹಾಕಿ ಎಲ್ಲಿ ಗುಣಮಟ್ಟ ಇಲ್ಲ, ಕಡಿವಾಣ ಹಾಕಿ ಹೋಗಿ